ಇಡಿ ಅಧಿಕಾರಿಗಳು ನಮ್ಮ ಮನೆಯಲ್ಲಿ ಏನೂ ಜಪ್ತಿ ಮಾಡಿಲ್ಲ. ಕೆಲವು ಪ್ರಶ್ನೆ ಕೇಳಿದ್ರು, ಅಧಿಕಾರಿಗಳಿಗೆ ಸಹಕರಿಸಿದ್ದೇನೆ. ಇಡಿ ದಾಳಿ ಬಳಿಕ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ರಾಜಕೀಯ ಅಂದ್ರೆ ವಿಪಕ್ಷಗಳು ಷಡ್ಯಂತ್ರ ಮಾಡ್ತಾರೆ. ಯಾರು ಏನೇ ಮಾಡಿದ್ರು ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ನಾನು ಜನರ ಪ್ರೀತಿಯಿಂದ ಗೆದ್ದಿದ್ದೇನೆ ಅಂತ ಭರತ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಹಳೆ ಏನೇನು ಪ್ರಕರಣಗಳಿದ್ದಾಗ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೋ ಅವನ್ನೆಲ್ಲ ಕ್ಲಾರಿಫೈ ಮಾಡ್ಕೊಳಕ್ಕೆ ಬಂದಿದ್ರು. ಅವ್ರಿಗೆ ಏನೇನು ಡೌಟ್ಸ್ ಇತ್ತು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ. ಹಲವಾರು ವಿಚಾರ ನಮ್ಮ ಬಿಸ್ನೆಸ್ದಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಕೇಳಿದ್ದಾರೆ. ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲದಕ್ಕೂ ಆನ್ಸರ್ಗಳು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರವಾರು ಹಣ ಹಂಚಿಕೆ ಮಾಡಲಾಗಿತ್ತು. ಅದೇ ವಿಚಾರದ ಬಗ್ಗೆ ಇಲ್ಲ, ಆ ಥರ ಏನು ನಡೆದಿಲ್ಲ ಅಂತೇಳಿ ಜನಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಏನೋ ಕ್ರಿಯೇಟ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಬೇರೆ ಪಕ್ಷದವರು. ಅದೇನು ಆಗಲ್ಲ. ಅವ್ರಿಗೆ ಕೂಡ ಇವಾಗ ಎಲ್ಲ ತಿಳಿಸ್ಕೊಟ್ಟಿವಿ. ಆ ಥರ ಈ ಥರ ಏನೇನು ಎಕ್ಸ್ಪ್ಲನೇಷನ್ ಬೇಕೋ ಅವ್ರಿಗೆಲ್ಲ ತಿಳಿಸಿದ್ದೀವಿ. ಅವರು ಕನ್ವಿನ್ಸ್ ಆಗಿದ್ದಾರೆ. ಡಾಕ್ಯುಮೆಂಟ್ ತೊಗೊಂಡು ಹೋದ್ರ ಸರ್ ನಿಮ್ಮ ಕಡೆಯಿಂದ? ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರು ತೊಗೊಂಡೋಗಿಲ್ಲ, ಒಂದು ರೂಪಾಯಿ ತೊಗೊಂಡೋಗಿಲ್ಲ. ಇಲ್ಲಿ ಪಂಚನಾಮ ಇದೆ. ಪಂಚನಾಮದಲ್ಲಿ ಬರೆದಿದ್ದಾರೆ, ಸರ್ಚ್ ಪ್ರೊಸೀಡಿಂಗ್ಸಲ್ಲಿ ನಥಿಂಗ್ ವಾಸ್ ಸೀಸ್ಡ್ ಅಂತ ಬರೆದಿದ್ದಾರೆ. ಒಂದು ರೂಪಾಯಿ ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ. ಷಡ್ಯಂತ್ರ ಅಂದರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ. ಷಡ್ಯಂತ್ರ ಅವರು ಮಾಡ್ತಾರೆ, ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ. ರಾಜಕೀಯದಲ್ಲಿ ಎಲ್ಲ ಇರುತ್ತೆ, ಇವೆಲ್ಲ ಫೇಸ್ ಮಾಡ್ಕೊಂತ ಹೋಗ್ಬೇಕು. ರಾಜಕೀಯದಲ್ಲಿ ಇಂಥ ರೈಟ್ಗಳು ಆಗ್ತಿರ್ತವೆ, ಇನ್ನೊಂದು ತೊಂದರೆಗಳು ಬರ್ತಿರ್ತವೆ, ಎದುರಾಳಿಗಳು ಇರ್ತವೆ. ಅವನ್ನೆಲ್ಲ ಇದಾವೆ ಅಂತೇಳಿ ನಾವು ರಾಜಕೀಯ ಮಾಡೋಕ್ಕೆ ಇರೋದಂಗೆ ಆಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ. ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ, ರಾಹುಲ್ ಗಾಂಧೀಜಿ ಅವರು ನಮ್ಮ ಜೊತೆಗಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ, DK ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಇಲ್ಲ, ನನಗೇನು ನೋಟಿಸ್ ಏನು ಕೊಡಲಿಲ್ಲ. ಕೆಲವಷ್ಟು ಡಾಕ್ಯುಮೆಂಟ್ಸ್ ಏನೋ ಬ್ಯಾಂಕ್ ಡೀಟೇಲ್ಸ್ ಏನನ್ನ ಫರ್ನಿಷ್ ಮಾಡಂದರೆ ಅದನ್ನು ಆಮೇಲೆ ಅಕೌಂಟೆಂಟ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದೀನಿ, ಕಳಿಸ್ಕೊಡ್ತೀನಿ. ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ನಡೀತಿದೆ. ಆದರೆ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಶಕ್ತಿಯುತವಾಗಿ ಇಂಥವು ಎಷ್ಟೇ ಷಡ್ಯಂತ್ರಗಳು ನಡೆದರೂ ಅದನ್ನು ಬಲವಾಗಿ ಅದನ್ನು ಎದುರಿಸ್ತಾರೆ. ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ. ಏನೂ ಸೀಸ್ ಆಗಿಲ್ಲ, ನಥಿಂಗ್ ಇಸ್ ಸೀಸ್, ಏನೂ ಸೀಸ್ ಆಗಿಲ್ಲ ಅಂತೇಳಿ ಪಂಚನಾಮದಲ್ಲಿ ಅವರೇ ಬರೆದಿದ್ದಾರೆ. ನನ್ನ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು ಅವ್ರು